ಅನಾವಶ್ಯಕವಾಗಿ ಸಲಹೆಗಳನ್ನ ಕೊಡಬೇಡಿ. ನನಗ್ ಹೀಗ್ ಮೋಸ ಮಾಡೋ ಬದಲು ನಮ್ ಕೈಲಾಗಲ್ಲ, ನಾವ್ ಒಡವೆಗಳನ್ನ ಹಾಕಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರೆ ಸಾಕಾಗಿತ್ತು. ಒಡವೆಗಳು ಬೇಡ, ಹುಡುಗಿನ್ ಮಾತ್ರ ಕಳಿಸ್ಕೊಡಿ ಅಂತ ಹೇಳ್ತಿದ್ದೆ. ಹುಡುಗಿನ ಉಟ್ಟು ಬಟ್ಟೆಯಲ್ಲಿ ಕಳಿಸ್ಕೊಟ್ಟಿದ್ರೆ ಸಾಕಾಗಿತ್ತು. ನಮಗೆ ದುಡ್ಡಿಗೆ ಚಿನ್ನಕ್ಕೆ ಏನ್ ಕಡಿಮೆ ಇಲ್ಲ. ವರದಕ್ಷಿಣೆ ಉಡುಗೊರೆ ಇಲ್ದೆ ಬಂದಿದ್ರು ಒಪ್ಕೊಳ್ತಾ ಇದ್ವಿ. ಹೇಳಿ ಶಾಸ್ತ್ರಿಗಳೇ, ಇಂಥ ಮೋಸ, ನಂಬಿಕೆ ದ್ರೋಹ ನಿಮಗಾದ್ರೆ ನೀವು ಸಹಿಸ್ಕೊಳ್ತೀರಾ? ಇನ್ನು ನಿಮ್ ಕಥೆ ಏನು? ಲಾಡು ತಂದಿದ್ದೀರಾ ಅವಳಿಗೋಸ್ಕರ? ಕೊಡಿ. ತಿನ್ನಿ ತಿನ್ನಿ, ಬಾಯ್ ಸಿಹಿ ಮಾಡ್ಕೊಳ್ಳಿ. ನೀವು ತುಂಬಾ ದೊಡ್ಡ ಘನ ಕಾರ್ಯ ಮಾಡಿದೀರಾ ಅಲ್ವಾ? ಬಾಯ್ ಸಿಹಿ ಮಾಡ್ಕೊಳ್ಳೇಬೇಕು. ನಾನ್ ಇವಳಗ್ ತಿನ್ನಿಸ್ತೀನಿ. ತಗೋ, ಬಾಯ್ ತೆಗಿ, ತಿನ್ನೋ, ತಿನ್ನೇ. ಅತ್ತೆ ಮನೆಗೆ ಮೋಸ ಮಾಡಿದ್ಯಾ ಅಲ್ವಾ? ಆದ್ರೆ ತವ್ರ ಮನೆಯವರು ಸಂತೋಷವಾಗಿರ್ಬೇಕು. ನೋಡು, ನಿಮ್ಮಪ್ಪ ಮಾಡಿರೋ ದೊಡ್ಡ ಕೆಲ್ಸಕ್ಕೆ ನಿನ್ ಸಿಹಿ ತಿನ್ಬೇಕು. ನೋಡು, ಬಾಯ್ ತೆಗಿ. ಇಲ್ಲಿ ನೋಡಿ, ಬೇಡ. ಅಯ್ಯೋ ಅಯ್ಯೋ ಸಕ್ಕು, ತಿನ್ನೋ. ಅಯ್ಯೋ ಅಯ್ಯೋ ಬೇಡ, ನನ್ ಮಗಳಿಗಾಗಿ ಬಲ್ವಂತ ಮಾಡ್ಬೇಡಿ. ಅಯ್ಯೋ ಉಮಾ, ನಮ್ ಚಿಕ್ಕಮ್ಮನ್ ಏನು ಅನ್ಬೇಡ. ಈಗ ಅವ್ರು ಏನ್ ಮಾಡಿದ್ರು ನಾವು ಸಹಿಸ್ಕೊಳ್ಳೇಬೇಕು. ನಮ್ಮಿಂದ ತಪ್ಪಾಗಿದೆ ಅಲ್ವಾ? ಏನ್ ಮಾಡ್ಬೇಕು ಅಂತೀರಾ? ನಿಮ್ ಮಗಳಿಗೆ ಆರ್ತಿ ಎತ್ತಬೇಕಾ? ಭಾಮ, ನಿಮ್ ಅತ್ತಿಗೆ ನನ್ನ ಪ್ರಾಣದ ಜೊತೆ ಚೆಲ್ಲಾಟ ಆಡಿದ್ದಲ್ದೆ ಎದುರು ಮಾತಾಡ್ತಿದ್ದಾಳೆ. ನೋಡ್ತಿದ್ಯಲ್ಲ, ನಾನು ಇಲ್ಲಿವರೆಗೂ ಎಷ್ಟೋ ತಾಳ್ಮೆಯಿಂದ ಇದ್ದೀನಿ. ಅಯ್ಯೋ ದೇವ್ರೇ, ಮತ್ತೆ ಇವಾಗ ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ಇನ್ನೇನ್ ಮಾಡ್ತೀನಿ? ಈ ಸಿಪಾಯಿಗಳನ್ನ ಯಾಕೆ ಕರ್ಸಿರೋದು? ಒಳ್ಳೆ ಊಟ ಹಾಕಕ್ಕ? ನೋಡಿ, ಆಧಾರ ನಿಮ್ಮ ಕಣ್ಮುಂದೆನೆ ಇದೆ. ಹೌದು, ಸಾಕ್ಷಿ ನಿಮ್ ಮುಂದೆನೆ ಇದೆ ನೋಡಿ. ಇವರು ಮತ್ತೆ ಹುಡುಗಿ ಮೈ ತುಂಬಾ ಚಿನ್ನದ ಒಡವೆಗಳನ್ನ ಸರಿಯಾಗಿ ತಯಾರಿ ಮಾಡಿಸಿ ಹಾಕೋವರೆಗೂ, ಇವರು ಮತ್ತೆ ಹುಡುಗಿ ಮೈ ತುಂಬಾ ಚಿನ್ನದ ಒಡವೆಗಳನ್ನ ಸರಿಯಾಗಿ ತಯಾರು ಮಾಡಿಸಿ ಹಾಕೋವರೆಗೂ ಸಕ್ಕು ಅವಳ ತವ್ರ ಮನೆಯಲ್ಲೇ ಇರ್ತಾಳೆ. ಇನ್ನು ಶಿವಪ್ಪ ಸೆರೆ ಮನೆಗೆ ಹೋಗ್ತಾನೆ. ಸಕ್ಕು ಅವಳ ತವ್ರ ಮನೇಲೇ ಇರ್ತಾಳೆ. ಇನ್ನು ಸಕ್ಕು ಅವರಪ್ಪ ಶಿವಪ್ಪನ್ನ ಸಿಪಾಯಿಗಳ ಜೊತೆ ಪಾಪ ಅಯ್ಯೋ ಅತ್ತೆ, ನಮ್ಮಪ್ಪ ಯಾವ ತಪ್ಪು ಮಾಡಿಲ್ಲ. ದಯವಿಟ್ಟು ನಮ್ಮ ಅಪ್ಪನಿಗೆ ಶಿಕ್ಷೆ ಕೊಡ್ಬೇಡಿ. ನಾನು ನಿಮ್ ಕಾಲಿಗೆ ಬೀಳ್ತೀನಿ. ಅಪ್ಪ ಸುಳ್ಳುಗಾರ ಅಲ್ಲ, ಅವ್ರು ಖಂಡಿತ ಸುಳ್ಳು ಹೇಳಲ್ಲ ಅತ್ತೆ. ಅವ್ರನ್ನ ಮೋಸಗಾರ ಅಂತ ಹೇಳ್ಬೇಡಿ, ಅವ್ರ ಮೇಲೆ ಆರೋಪ ಹೊರಿಸ್ಬೇಡಿ. ನಿಮ್ಮ ಅಪ್ಪನ್ನ ದೇವ್ರ ಕೋಣೆಲ್ ಕೂರಿಸಿ ಪೂಜೆ ಮಾಡ್ಲಾ? ಗುಮಾಸ್ತಾವ್ರೆ, ಏನ್ ನಿಂತ್ಕೊಂಡ್ ತಮಾಷೆ ನೋಡ್ತಿದ್ದೀರಾ? ಅಪರಾಧಿನ ಹೀಗೆ ಬಿಟ್ಬಿಡ್ತೀರಾ? ಅಯ್ಯೋ ಇಲ್ಲ ಅಮ್ಮವ್ರೆ, ಹೋಗಿ ಹೋಗಿ ಅವ್ರನ್ನ ಬಂಧಿಸಿ ಹೋಗಿ. ಆಹಾ, ಅಯ್ಯೋ, ಕರುಣೆ ತೋರಿಸಿ. ಸಕ್ಕು ಅವರಪ್ಪ ಯಾರಿಗೂ ನಂಬಿಕೆ ದ್ರೋಹ ಮಾಡೋರಲ್ಲ. ನೀವು ನನಗೆ ಯಾವ ಶಿಕ್ಷೆ ಕೊಟ್ರೂ ಪರವಾಗಿಲ್ಲ, ಆದ್ರೆ ಸಕ್ಕಂತ ಅವ್ರ ಮನೇಲಿ ಮಾತ್ರ ಬಿಟ್ಟು ಹೋಗ್ಬೇಡಿ. ಆಗಲ್ಲ.
ನೀವ್ ಅವಳಿಗೆ ಚಿನ್ನದ ಒಡವೆಗಳನ್ನ ಹಾಕೋವರೆಗೂ ಈ ಸಕ್ಕು ನನ್ನ ಮನೆ ಹೊಸಲು ತುಳಿಯೋ ಹಾಗಿಲ್ಲ ಅಷ್ಟೇ. ಈ ಮನೋರಮ ಮಾತು ಶಿಲಾಶಾಸನಕ್ಕೆ ಸಮಾನ. ಇನ್ನು ಶಿವಪ್ಪನ್ ವಿಚಾರಕ್ಕೆ ಬಂದ್ರೆ ಅವನನ್ನ ಬಿಡೋ ಮಾತೇ ಇಲ್ಲ. ಅಯ್ಯೋ ಬೀಗ್ರೆ, ಇಂಥ ಭಯಂಕರವಾದ ಶಿಕ್ಷೆ ಕೊಡ್ಬೇಡಿ. ನಾವು ನಿಮ್ 2 ಕೋರಿಕೆಗಳನ್ನ ಖಂಡಿತ ನೆರವೇರಿಸ್ತೀವಿ. ಎಲ್ಲ ಒಡವೆಗಳನ್ನ ಮತ್ತೆ ಚಿನ್ನದಲ್ಲೇ ಮಾಡಿಸ್ಕೊಡ್ತೀವಿ. ಆದ್ರೆ ನೀವು ನಮಗೆ ಈ ತರ ಶಿಕ್ಷೆ ಕೊಡ್ಬೇಡಿ. ಅವರು ನಂಬಿ ಅವರು ತಪ್ಪು ಮಾಡದೇ ಇದ್ರೂ ಕೂಡ ಮತ್ತೆ ಒಡವೆಗಳನ್ನ ಮಾಡಿಸ್ಕೊಡ್ತೀವಿ ಅಂತಿದ್ದಾರೆ. ದಯವಿಟ್ಟು ಅವ್ರನ್ನ ಸೆರೆಮನೆ ಕಳಿಸ್ಬೇಡಿ. ದಯವಿಟ್ಟು ಸ್ವಲ್ಪ ದೊಡ್ಡ ಮನ್ಸು ಮಾಡಿ. ನೀವು ಅವ್ರನ್ನ ಸೆರೆಮನೆ ಕಳಿಸಿದ್ರೆ ಆಮೇಲೆ ಚಿನ್ನದ ಒಡವೆಗಳನ್ನ ಅವ್ರು ಹೇಗ್ ಮಾಡಿಸ್ಕೊಡ್ತಾರೆ? ನೀವ್ ಹೇಳ್ತಿರೋದ್ ನಿಜಾನೇ. ಇವ್ರನ್ನ ಏನೂ ಮಾಡದೆ ಬಿಟ್ಬಿಟ್ರೆ ಇವ್ರು ಒಡವೆಗಳನ್ನ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಮತ್ ಯಾವ್ದೋ ಹೊಸ ನಾಟಕ ಆಡ್ತಾರೆ. ಇವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ಜೀವನದಲ್ಲಿ ಇನ್ಯಾರಿಗೂ ಮೋಸ ಮಾಡದೆ ಇರೋ ಹಾಗೆ ಮಾಡ್ಬೇಕು. ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಅದೇನು ಅಂತ ಹೇಳಿ. ಸಕ್ಕು ನಿಮ್ಮ ಕಣ್ಣು ಮುಂದೆ ಈ ಊರಲ್ಲಿ ಡಂಗುರ ಸಾರಬೇಕು. ಸಕ್ಕುಗೆ ಡಂಗುರ ಸಾರೋದು ಚಿಕ್ಕ ವಯಸ್ಸಿಂದ ಅಭ್ಯಾಸ ಅಲ್ವಾ? ಡಂಗುರ ಸಾರಿ ಅವಳ ಅಪ್ಪ ಶಿವಪ್ಪ ತಪ್ಪು ಮಾಡಿರೋ ವಿಷಯನ ಎಲ್ರಿಗೂ ತಿಳಿಸ್ಬೇಕು. ಈಗ ನಾನು ಅಮ್ಮನ್ನ ಸಕ್ಕುನ ಎಲ್ಲಿ ಹುಡ್ಕೋದು? ಅಮ್ಮ ಸಕ್ಕುನ ಎಲ್ಲಿ ಕರ್ಕೊಂಡು ಹೋದ್ರು? ಬಾಬಾ ಅವ್ರ ಆಶ್ರಮಕ್ಕ? ಅನುಮಾನನೇ ಇಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗಿರ್ತಾರೆ. ಕಷ್ಟದ ಪರಿಸ್ಥಿತಿಲಿ ಅಮ್ಮ ಬಾಬಾ ಅವ್ರ ಸಲಹೆಗಳನ್ನೇ ತಗೊಳ್ಳೋದು. ಇಲ್ಲಿ ನೋಡಿ ದಿಗು ಅವ್ರೆ, ಆ ಯಾರನ್ನು ಹುಡುಕ್ತಿದ್ದೀರಾ? ಅದೇನಂದ್ರೆ ನಿಮ್ಮ ಅಮ್ಮ ಮತ್ತೆ ಹೆಂಡ್ತಿನಲ್ವಾ? ನೀವು ಅವ್ರಿಬ್ರನ್ನ ನೋಡಿದ್ರಾ? ಹೌದು, ಸಂತೆಯಲ್ಲಿ ದೊಡ್ಡ ರಾದಂತ ನಡೀತು. ನಿಮ್ಮ ಅಮ್ಮ ಅವರು ನಿಮ್ಮ ಹೆಂಡ್ತಿನ ಹೇಳ್ಕೊಂಡು ಅವ್ರ ತವ್ರ ಮನೆಗೆ ಅವ್ರನ್ನ ಕರ್ಕೊಂಡು ಹೋದ್ರು. ಏನು? ಹೌದು. ಹಾಗಾದ್ರೆ ತಕ್ಷಣ ನಾನು ಅಲ್ಲಿಗೆ ಹೋಗ್ಬೇಕು. ಬೇಡ, ದಯವಿಟ್ಟು ಬೇಡ ಮನೋರಮ ಅವರೇ, ನಮಗೆ ಇಷ್ಟು ಭಯಂಕರವಾದ ಶಿಕ್ಷೆ ಕೊಡಬೇಡಿ. ನೋಡಿ, ಗ್ರಾಮಸ್ಥರು ಮುಂದೆ ನಮ್ಮ ಮರ್ಯಾದೆ ಹೋಗುತ್ತೆ. ಪಾಪ, ದಯವಿಟ್ಟು ಸಕ್ಕು ಮೇಲೆ ಕರುಣೆ ತೋರಿಸಿ. ಅವಳು ಚಿಕ್ಕ ಹುಡುಗಿ, ನಾನು ಆ ತಪ್ಪು ಮಾಡಿಲ್ಲ. ನಮಗೆ ಸ್ವಲ್ಪ ಗಡುವು ಕೊಡಿ. ನಾವೆಲ್ಲರೂ ನಿಜವಾದ ಅಪರಾಧಿ ಯಾರು ಅಂತ ಹುಡುಕಿ ಕಂಡು ಹಿಡಿತೀವಿ.